ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎಲಿಗೆಂಟ್ ಆಗಿರೋ ಯೂನಿಕ್ ಆಗಿರೋ ಡಿಸೈನ್ ಒಂದು ಹೇಳ್ಕೊಡ್ತಾ ಇದ್ದೀನಿ. ಸಿಂಗಲ್ ಸ್ಟೆಪ್ ಅಲ್ಲೇ ಗ್ರ್ಯಾಂಡ್ ಆಗಿ ಬರುವಂತ ಡಿಸೈನು, ಬಿಗ್ ಆರ್ಚ್ ಬರುತ್ತೆ. ಅದಕ್ಕಾಗಿ 6 ಎಳೆ ದಾರ 10 ನಂಬರ್ ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ಮೊದಲಿಗೆ ನೋಡಿ, ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ ಅನ್ನ ಒಳಗಡೆ ಇಳ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ಪಕ್ಕದಲ್ಲೇನೆ ಇನ್ನೂ ಒಂದು ನೀಟಾಗಿ ಸಿಂಗಲ್ ಕ್ರೋಶನ ಹಾಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ನಾನೀಗ 4 ಚೈನ್ಸ್ ಹಾಕೊಳ್ತಾ ಇದ್ದೀನಿ. 1 2 3 4 ಹೀಗೆ 4 ಚೈನ್ಸ್ ಹಾಕಿ ನೋಡಿ, ಬಟ್ಟೆನ ಸ್ಟ್ರೈಟ್ ಆಗಿಟ್ಟು ಬಟ್ಟೆಗೆ ಅದು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನೀಟಾಗಿ ನಾನು ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ನಾನೀಗ 2 ಚೈನ್ಸ್ ಹಾಕೊಳ್ತಾ ಇದ್ದೀನಿ. 1 2 ಹೀಗೆ 2 ಚೈನ್ಸ್ ಹಾಕಿ ಅದನ್ನ ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಸ್ಟ್ರೈಟ್ ಆಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ನಾನು ಈ 2 ಚೈನ್ಸ್ ಹಾಕೊಳ್ತಾ ಇದ್ದೀನಿ. 1 2 ಚೈನ್ಸ್ ಹಾಕಿ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಇಲ್ಲಿ 2 ಚೈನ್ಸ್ ಏನು ಹಾಕೊಂಡಿದ್ದೀನಿ ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡ್ಕೊಂಡ್ರೆ ಒಂದು ಕಂಬ ಆಗುತ್ತೆ. ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಆ 2 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡ್ಕೊಂಡ್ರೆ ಒಂದು ಕಂಬ ಆಗುತ್ತೆ. ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಆ 2 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡ್ಕೊಂಡ್ರೆ ಒಂದು ಕಂಬ ಆಗುತ್ತೆ. ಇದೇ ರೀತಿ ನಾನು 4 ಕಂಬನ ಮಾಡ್ಕೊಳ್ತೀನಿ. ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಆ 2 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡ್ಕೊಂಡ್ರೆ ಈ ರೀತಿಯಾಗಿ ಕಂಬಗಳಾಗುತ್ತೆ. ನಾನು ಟೋಟಲಿ ನೋಡಿ ಇಲ್ಲಿ 2 ಚೈನ್ಸ್ ಬಿಟ್ಟು 1 2 3 4 ಬೇಡ 5 ಹಾಕೊಳ್ಳೋಣ. ಕ್ರೋಶ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ಈ 2 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ಸ್ಮಾಲ್ ಪೀಕಟ್ ಆರ್ಚ್ ರೆಡಿ ಆಗುತ್ತೆ. ಅದನ್ನ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ಅಗೇನ್ 2 ಚೈನ್ಸ್ 1 2 ಚೈನ್ಸ್ ಹಾಕಿ ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಈ ಲಾಕ್ ಗ್ಯಾಪ್ ಏನಿದೆ ನೋಡಿ, ಈ ಲಾಕ್ ಗ್ಯಾಪ್ ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ಇಲ್ಲಿ ಗ್ಯಾಪ್ ಏನಿದೆ ಅದಕ್ಕೆ ನಾನು 5 ಕಂಬನ ಹಾಕೊಳ್ತೀನಿ. ಒಂದಾಗಿದೆ, ಈಗ 2ನೇ ಕಂಬ, ಈಗ 3ನೇದು. ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಆ ಸ್ಪೇಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾನು 5 ಕಂಬನ ಮಾಡ್ಕೊಳ್ತೀನಿ. 4ನೇ ಕಂಬ, ಈಗ 5ನೇ ಕಂಬ. ಹೀಗೆ ನಾನು 5 ಕಂಬನ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಅದನ್ನ ಸ್ಟ್ರೈಟ್ ಆಗಿಟ್ಟು ಮತ್ತೆ ಬಟ್ಟೆಗೆ ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ಅಗೇನ್ 2 ಚೈನ್ಸ್ 1 2 ಚೈನ್ಸ್ ಹಾಕಿ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಸೇಮ್ ಇಲ್ಲಿ ಸ್ಪೇಸ್ ಏನಿದೆ ಆ ಸ್ಪೇಸ್ಗೆ 5 ಕಂಬನ ಮಾಡ್ಕೋಬೇಕು. 1 2 3 4 ಈಗ 5ನೇ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಸ್ಪೇಸ್ಗೆ ನಾನು ಟೋಟಲಿ 5 ಕಂಬನ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನ ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನೀಟಾಗಿ ಲಾಕ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ ಬಟ್ಟೆಗೆ. ನೋಡಿ, ಹೀಗೆ ನಾನು 3 ಸ್ಮಾಲ್ ಆರ್ಚನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಾವು ಟೋಟಲಿ 4 ಮಾಡ್ಕೋಬೇಕು. ಇಲ್ಲಿ 3rd ಒನ್ ಲಾಕ್ ಮಾಡಿದಾದ್ಮೇಲೆ ಮತ್ತೆ 2 ಚೈನ್ಸ್ ಹಾಕಿ ಕ್ರೋಶ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ಈ ಗ್ಯಾಪ್ ಏನಿದೆ ಅಲ್ಲಿಗೆ ಟೋಟಲಿ 5 ಕಂಬನ ಮಾಡ್ಕೊಳ್ತಾ ನಾವು ನೀಟಾಗಿ 4 ಆರ್ಚಸ್ ಬರೋ ತರ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಾನು 4 ಸ್ಮಾಲ್ ಆರ್ಚಸ್ ನ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನ ಬಟ್ಟೆಗೆ ಲಾಕ್ ಮಾಡ್ಕೊಂಡು ಈಗ ಬ್ಯಾಕ್ ಸೈಡ್ಗೆ ಬಟ್ಟೆನ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಟರ್ನ್ ಮಾಡ್ಕೊಂಡಿದ್ದಾದ್ಮೇಲೆ ಪ್ರತಿ ಒಂದು ಕಂಬದ ಮೇಲೆ ಗ್ಯಾಪ್ ಏನು ಕಾಣ್ತಿದೆ ನೋಡಿ, ಅಲ್ಲಿಗೆಲ್ಲ ನಾನು ಈ ರೀತಿಯಾಗಿ ಸಿಂಗಲ್ ಕ್ರೋಶೆಸ್ ಹಾಕೊಳ್ತಾ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 1
2 3 4 ಈ ರೀತಿಯಾಗಿ ನಾನು 4 ಸಿಂಗಲ್ ಕ್ರೋಶೆಸ್ನ ಪ್ರತಿಯೊಂದು ಕಂಬದ ಬ್ಯಾಕ್ ಮೇಲೆ ಮಾಡ್ಕೊಂಡಿದ್ದಾದ್ಮೇಲೆ ನಾನೀಗ 5 ಚೈನ್ಸ್ ಅಥವಾ 4 ಚೈನ್ಸ್ ಹಾಕೊಳ್ತೀನಿ. 1 2 3 4 ಹೀಗೆ 4 ಚೈನ್ಸ್ ಹಾಕಿ ಅದನ್ನು ನೋಡಿ ನೆಕ್ಸ್ಟು 5th ಕಂಬ ಏನಿದೆ ನೆಕ್ಸ್ಟ್ ಕಂಬದ ಮೇಲೆ ಗ್ಯಾಪ್ ಏನು ಕಾಣ್ತಿದೆ ನೋಡಿ ಅಲ್ಲಿಗೆ ನಾನು ಈ 4 ಚೈನ್ಸನ್ನು ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 4 ಚೈನ್ಸ್ 1 2 3 4 ಚೈನ್ಸ್ ಹಾಕಿ ಮತ್ತೆ ಇಲ್ಲಿ ಲಾಸ್ಟ್ ಕಂಬದ ಮೇಲೆ ಏನು ಗ್ಯಾಪ್ ಏನಿದೆ ಅಲ್ಲಿಗೆ ಈ 4 ಚೈನ್ಸನ್ನು ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 4 ಚೈನ್ಸ್ 1 2 3 4 ಚೈನ್ಸ್ ಹಾಕಿ ಮತ್ತೆ ಇಲ್ಲಿ ನೆಕ್ಸ್ಟ್ ಆರ್ಚ್ ಮೇಲೆ ಲಾಸ್ಟ್ ಕಂಬದ ಮೇಲೆ ಗ್ಯಾಪ್ ಏನು ಕಾಣ್ತಿದೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ 4 ಚೈನ್ಸ್ ರೆಡಿ ಆಗುತ್ತೆ. ಈಗ ನಾನು ಫ್ರಂಟ್ಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಫ್ರಂಟ್ಗೆ ಟರ್ನ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಕ್ರೋಶಾ ಮೇಲಿಂದ 2 ಟೈಮ್ಸ್ ಥ್ರೆಡನ್ನು ತಗೊಂಡು ಇಲ್ಲಿಂದಾನೆ ಮಧ್ಯದಲ್ಲಿ 4 ಚೈನ್ಸ್ ಏನಿದೆ ಅಲ್ಲಿಂದ ಹೊರ್ಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಮತ್ತೆ 2 ಲೂಪ್ಸ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಒಂದು ತ್ರಿಬಲ್ ಕ್ರೋಶೆ ಆಗುತ್ತೆ. ಮತ್ತೆ 3 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 3 ಚೈನ್ಸ್ ಹಾಕಿ ಈ ಕಂಬ ಏನಿದೆ ಅದ್ರ ಎಡ್ಜಿಗೆ ನಾನು ಈ ರೀತಿಯಾಗಿ 3 ಚೈನ್ಸ್ ಹಾಕೊಂಡು ಲಾಕ್ ಮಾಡಿಕೊಂಡು ಒಂದು ಪೀಕಾಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಕ್ರೋಶಾ ಮೇಲಿಂದ 2 ಟೈಮ್ಸ್ ಥ್ರೆಡನ್ನು ತಗೊಂಡು ಸೇಮ್ 4 ಚೈನ್ಸಿಂದ ಹೊರ್ಗಡೆ ಎಳೆದು ಫಸ್ಟು 2 ಲೂಪ್ಸು ಮತ್ತೆ 2 ಲೂಪ್ಸು ಮತ್ತೆ 2 ಲೂಪ್ಸ್ ಒಂದು ಮಾಡಿಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಆಗುತ್ತೆ ತ್ರಿಬಲ್ ಕ್ರೋಶೆ. ಮತ್ತೆ 3 ಚೈನ್ಸ್ ಹಾಕಿ ಅದನ್ನು ಈ ತ್ರಿಬಲ್ ಕ್ರೋಶೆ ಎಡ್ಜ್ಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾವು ಕ್ರೋಶಾ ಮೇಲಿಂದ 2 ಟೈಮ್ಸ್ ಥ್ರೆಡನ್ನು ತಗೊಂಡು ಈ 4 ಚೈನ್ಸಿಂದ ಹೊರ್ಗಡೆ ಎಳೆದು ಫಸ್ಟು 2 ಲೂಪ್ಸು ಮತ್ತೆ 2 ಲೂಪ್ಸು ಮತ್ತೆ 2 ಲೂಪ್ಸ್ ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗುತ್ತೆ. ಕಂಬ ಮಾಡಿಕೊಂಡು 3 ಚೈನ್ಸ್ ಹಾಕಿ ಈ ತ್ರಿಬಲ್ ಕ್ರೋಶೆ ಎಡ್ಜ್ಗೆ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತಾ ನಾವು ಪೂರ್ತಿ ಪಿಕಾಟ್ ಆರ್ಚನ್ನು ಈ 4 ಚೈನ್ಸ್ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಾನು ಟೋಟಲಿ 1 2 3 4 5 6 7 8 ತ್ರಿಬಲ್ ಕ್ರೋಶೆನ ಹಾಕೊಂಡು ಪಿಕಾಟ್ಸನ್ನು ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಫೈನಲ್ ಕಂಬದ ಮೇಲೆ ಗ್ಯಾಪ್ ಏನಿದೆ ನೋಡಿ ಅಲ್ಲಿಗೆ ಇದನ್ನು ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಡಿಫ್ರೆಂಟ್ ಆಗೊಂದು ಆರ್ಚ್ ಕೂಡ ರೆಡಿ ಆಗಿದೆ. ಒಂಥರ ಸನ್ರೈಸ್ ಇದ್ದಂಗಿದೆ ಮೌಂಟೇನ್ಸ್ ಮೇಲೆ ಈ ರೀತಿಯಾಗಿ ಬಂದಿದೆ ಡಿಸೈನು. ಈಗ ನಾನು ಏನು ಮಾಡ್ತೀನಿ ಅಂದರೆ ನೆಕ್ಸ್ಟ್ ಕಂಟಿನ್ಯೂಷನ್ಗೆ ಇಲ್ಲಿ ಏನು ನಾನು ಸಿಂಗಲ್ ಕ್ರೋಶಸ್ ಮಾಡ್ಕೊಂಡಿದ್ನೋ ಅವುಗಳ ಮೇಲೆಲ್ಲ ಎಷ್ಟು ಬರುತ್ತೋ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೊಳ್ಳಿ. ಹಿಂಗೆ ಬರಬೇಕು ಅಂತೇನಿಲ್ಲ. ಈ ರೀತಿಯಾಗಿ ಎಲ್ಲ ಸಿಂಗಲ್ ಕ್ರೋಶಸ್ನ ಮಾಡಿಕೊಂಡು ಫೈನಲ್ ಆಗಿ ನಾವು ಬಟ್ಟೆಗೆ ಲಾಕ್ ಮಾಡ್ಕೊಂಡ್ಬಿಡ್ಬೇಕು. ಲಾಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಒಂದು ಡಿಸೈನ್ ರೆಡಿ ಆಗುತ್ತೆ. ಡಿಫ್ರೆಂಟ್ ಆಗೂ ಇರುತ್ತೆ, ಒಂಥರ ಈಸಿಯಾಗೂ ಇರುತ್ತೆ. ಬಿಗ್ ಆರ್ಚ್ ಕೂಡ ಒಂಥರ ಡಿಫ್ರೆಂಟ್ ಆಗಿ ಬಂದಿದೆ. ಲಾಕ್ ಮಾಡಿದಾದ್ಮೇಲೆ ನಾನು ಮತ್ತೆ 4 ಚೈನ್ಸ್ ಹಾಕೊಳ್ತಾ ಇದ್ದೀನಿ. 1 2 ನೋಡಿ 1 2 3 4 ಚೈನ್ಸ್ ಹಾಕಿ ಕಂಟಿನ್ಯೂಷನ್ ಇಲ್ಲಿ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ. ಇಲ್ಲಿ ಏನಿದೆ 4 ಚೈನ್ಸ್ ನಾವು ಇಲ್ಲಿಗೆ ಕುಚ್ಚನ್ನ ಕಟ್ಕೊಂತೀವಿ. ಮತ್ತೆ ನೆಕ್ಸ್ಟ್ ಕಂಟಿನ್ಯೂಷನ್ ಏನಂದ್ರೆ 2 ಚೈನ್ಸ್ ಹಾಕೋಬೇಕು. 2 ಚೈನ್ಸ್ ಅನ್ನ ಹಾಕೊಂಡು ಲಾಕ್ ಮಾಡ್ಕೋಬೇಕು ಬಟ್ಟೆಗೆ. ಲಾಕ್ ಮಾಡಿದಾದ್ಮೇಲೆ ನೆಕ್ಸ್ಟ್ 2 ಚೈನ್ಸ್ ಹಾಕೊಂಡು ಈ 2 ಚೈನ್ಸ್ಗೆ 5 ಕಂಬ ಮಾಡ್ಕೊಂಡು ಲಾಕ್ ಮಾಡ್ತಾ ನೋಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ 2 ಚೈನ್ಸ್ ಏನಿದೆ ಅದಕ್ಕೆ 5 ಚೈನ್ಸ್ 2 ಚೈನ್ಸ್ ಹಾಕೊಂಡು 5 ಕಂಬ ಮಾಡ್ಕೊಂಡು ಲಾಕು, ಮತ್ತೆ 2 ಚೈನ್ಸ್ 5 ಕಂಬ ಲಾಕು, 2 ಚೈನ್ಸ್ ಇದೇ ರೀತಿ ಮಾಡ್ಕೊಂಡಿದ್ದಾದ್ಮೇಲೆ ಬಟ್ಟೆನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಪ್ರತಿ ಒಂದು ಕಂಬದ ಮೇಲೆ ಸಿಂಗಲ್ ಕ್ರೋಶಸ್ ಮಾಡ್ಕೊಳ್ತಾ ಫೈನಲ್ ಕಂಬ ಮೇಲೆ ಬಂದ್ಮೇಲೆ 4 ಚೈನ್ಸ್ ಈ ಲಾಸ್ಟ್ ಕಂಬ ಮೇಲೆ ಲಾಕು, 4 ಚೈನ್ಸ್ ಲಾಸ್ಟ್ ಕಂಬ ಮೇಲೆ ಲಾಕು, 4 ಚೈನ್ಸ್ ಲಾಸ್ಟ್ ಕಂಬ ಮೇಲೆ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಫ್ರಂಟ್ ಟರ್ನ್ ಮಾಡಿ
ಒಂದು ತ್ರಿಬಲ್ ಕ್ರೋಶೆ ಪೀಕಾಟು, ತ್ರಿಬಲ್ ಕ್ರೋಶೆ ಪೀಕಾಟ್, ಟೋಟಲಿ 1 2 3 4 5 6 7 8 ತ್ರಿಬಲ್ ಕ್ರೋಶೆನ ಮಾಡಿಕೊಂಡು ಮತ್ತೆ ಪ್ರತಿಯೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಲಾಕ್ ಮಾಡ್ಕೊಂಡು 4 ಚೈನ್ಸ್. ಇದೇ ರೀತಿ ನಾವು ಪೂರ್ತಿ ಡಿಸೈನ್ನ ಯೂನಿಕ್ ಆಗಿ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ 2 ಆರ್ಚಸ್ ರೆಡಿ ಆದ್ಮೇಲೆ ಈ ರೀತಿಯಾಗಿ ಕಾಣ್ತಿದೆ. ನಾನು ಇಲ್ಲಿ 4 ಚೈನ್ಸ್ ಏನು ಗ್ಯಾಪ್ ಕೊಟ್ಟಿದ್ದೀನಿ ಇಲ್ಲಿಗೆ ಕುಚ್ಚನ್ನ ಕಟ್ಕೋಬೇಕು. ನಾನಿಲ್ಲಿ ಎಲ್ಲ ಸಿಂಗಲ್ ಕ್ರೋಶಸ್ ಮೇಲೆ ಸಿಂಗಲ್ ಕ್ರೋಶಸ್ ಮಾಡ್ಕೊಳ್ತಾ ಲಾಕ್ ಮಾಡಿದಾದ್ಮೇಲೆ 4 ಚೈನ್ಸ್ ಹಾಕೊಂಡು ಇಲ್ಲೇ ಲಾಕ್ ಮಾಡಿಕೊಂಡು 2 ಅಥವಾ 3 ಚೈನ್ಸ್ ಹಾಕಿ ಇಲ್ಲೇ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಡಿಸೈನ್ ರೆಡಿ ಆಗಿದೆ. ಬನ್ನಿ ಕುಚ್ಚೆಲ್ಲ ಕಟ್ಟಿ ಆದ್ಮೇಲೆ ಫೈನಲ್ ಲುಕ್ ಹೇಗೆ ಕಾಣುತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಈ ಡಿಸೈನ್ ಕುಚ್ಚಿ ಎಲ್ಲ ಕಟ್ಟಿ ಆದ್ಮೇಲೆ ಈ ರೀತಿಯಾಗಿ ಕಾಣ್ತಿದೆ. ನಾನು ಪ್ಲೈನ್ ಆಗಿ ಕಾಣುತ್ತೆ ಅಂದ್ಬಿಟ್ಟು ಇಲ್ಲಿ ಆರ್ಚ್ಗೆ ಬಿಗ್ ಸೈಜು ಬಾಲ್ ಚೈನ್ ಅಂಟಿಸ್ಕೊಂಡಿದ್ದೀನಿ. ಈ ರೀತಿಯಾಗಿ ಬರುತ್ತೆ ಗೆಟಪ್. ನೀವು ಬೇಕಂದ್ರೆ ಸ್ಟಾರ್ ಕುಂದನ್ಸೋ ಸ್ಟೋನ್ ಕುಂದನ್ಸ್ನ ಇಲ್ಲಿ ಕುಚ್ಚಿಗೆ ಅಟ್ಯಾಚ್ ಮಾಡ್ಕೊಂಡ್ರೆ ಇನ್ನೂ ನೀವು ಬೇಕಂದ್ರೆ ಯಾವ ರೀತಿ ಬೇಕಂದ್ರೂ ಡೆಕೋರೇಟ್ ಮಾಡ್ಕೋಬಹುದು. ನಾನು ಸಿಂಪಲ್ ಆಗಿರ್ಲಿ ಅಂತ ಇಷ್ಟೇ ನಾನು ಡಿಸೈನ್ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಈ ಡಿಸೈನು ಸಹ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.